ಹಾಯ್ ಹಲೋ ಸಿಂಪಲ್ ಕುಕಿಂಗ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಅಕ್ಕಿ ರೊಟ್ಟಿಗೆ ಬೇಕಾಗಿರುವಂಥ ಸಾಮಗ್ರಿಗಳು: 2 ಪಾವ್ ಅಕ್ಕಿ ಹಿಟ್ಟು, 4 ರಿಂದ 8 ಈರುಳ್ಳಿ, ಹಾಗೆ 2 ಕ್ಯಾರೆಟು. ನಾವಲ್ಲಿ 4 ದೊಡ್ಡ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀವಿ. ನೀವು ಒಂದು 6 ರಿಂದ 7 ಚಿಕ್ಕ ಚಿಕ್ಕ ಈರುಳ್ಳಿ ತೊಗೋಬೋದು. ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಇವಾಗ ಇದು ಅರ್ಧ ಕಪ್ ಹೆಸರುಬೇಳೆ ನೆನೆಸಿ ಇಟ್ಕೊಂಡಿರ್ತೀವಿ. ನೆನ್ನೆ ರಾತ್ರಿನೇ ನೆನೆಸಿಟ್ಟಿದ್ದೀವಿ. ಹಾಗೆ 7 ರಿಂದ 8 ಮೆಣಸಿನ್ಕಾಯಿ. ನೀರನ್ನ ನಾವು ಬಿಸಿ ಮಾಡಿ ಇಟ್ಕೊಂಡಿದ್ದೀವಿ. ರೊಟ್ಟಿ ಹಿಟ್ಟನ್ನು ಕಲಸೋಕ್ಕೆ ಉಗುರು ಬೆಚ್ಚಗೆ ಮಾಡಿಟ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಅಕ್ಕಿ ಹಿಟ್ಟಿಗೆ ಫಸ್ಟ್ 2 ಸ್ಪೂನ್ ಎಣ್ಣೆ ಹಾಕೋಬೇಕು. ನಂತರ ಮೆಣಸಿನ್ಕಾಯಿ ಹಾಕೋಬೇಕು. ಹಾಗೆ ನಾವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಕ್ಯಾರೆಟ್ ಎರಡನ್ನೂ ಹಾಕೋಬೇಕು. ಇವಾಗ ಹೆಸರು ಕಾಳನ್ನ ಹಾಕೋಬೇಕು. ಹೆಸರು ಬೇಳೆನ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ಕಲಿಸ್ಕೊಳ್ಳೋಣ. ಫಸ್ಟಿಗೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋಬಾರ್ದು. ಅದಾದಮೇಲಿಂದ ಹಾಕೋಬೇಕು. ನಿಮ್ಮ ಮನೆಯಲ್ಲಿ ಬೇರೆ ಯಾವುದನ್ನ ತರಕಾರಿ ಇದ್ದರೆ ಅದನ್ನು ಹಾಕೋಬೋದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು. ನಾವು ಇದು ಸಿಂಪಲ್ ಆಗಿರಲಿ ಅಂತ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀವಿ. ಮೆಣಸಿನ್ಕಾಯಿ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ತುಂಬಾ ರುಚಿಕರವಾಗಿರುತ್ತೆ ಆ್ಯಂಡ್ ತುಂಬಾ ಹೆಲ್ತಿ. ಬೆಳಗ್ಗೆ ತಿಂಡಿಗೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ತಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ತಿಂತಾರೆ. ಕ್ರಿಸ್ಪಿಯಾಗಿ ಹೆಂಗೆ ಮಾಡೋದು ಅಂತ ಇವತ್ತು ನಾವು ತೋರಿಸ್ತೀವಿ. ಅದೇ ಥರ ಮಾಡಿದರೆ ಕ್ರಿಸ್ಪಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಅಕ್ಕಿ ರೊಟ್ಟಿ ಜೊತೆಗೆ ಕಡಲೆಬೇಳೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 1 ಕಪ್ ಕಡಲೆಬೇಳೆನ ಎಣ್ಣೆ ಹಾಕಿಬಿಟ್ಟು ಹುರಿದಿಟ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಎಣ್ಣೆ, ಹಾಗೆ ಕರಿಬೇವಿನ ಸೊಪ್ಪು 8 ರಿಂದ 10 ಎಲೆ. ಹಾಗೆ ಅದೇ ಬಿಸಿ ಬಾಣಲೆಯಲ್ಲೇ ನಾವು ಕೊಬ್ಬರಿನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಹಾಗೆ 4 ಬ್ಯಾಡಗಿ ಮೆಣಸಿನ್ಕಾಯಿ, 4 ಸೇಲಂ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀವಿ. ಅದನ್ನು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಒಂದು ಅರ್ಧ ಉಂಡೆಯಷ್ಟು ಹುಣಸೆಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಇವಾಗ ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಫಸ್ಟು ಡ್ರೈ ಆಗಿ ಹಾಗೆ ಪುಡಿ ಥರ ಮಾಡ್ಕೋಬೇಕು. ಅದಾದಮೇಲಿಂದ ನೀರು ಹಾಕ್ಕೋಬೇಕು. ಈ ಥರ ನಾವು ಚಟ್ನಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀವಿ. ಇದಕ್ಕೆ ನಾವು ಸಾಸಿವೆ ಒಗ್ಗರಣೆನ ಕೊಟ್ಟಿದ್ದೀವಿ. ಬೆಳ್ಳುಳ್ಳಿ ತಿಂತೀರಾ ಅಂದರೆ, ಬೆಳ್ಳುಳ್ಳಿ ಇಷ್ಟಪಡ್ತೀರಾ ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳೋವಾಗ ಬೆಳ್ಳುಳ್ಳಿ ಎಸಳನ್ನು ಕೂಡ ಹಾಕೋಬೋದು. ನಮ್ಮ ಮನೇಲಿ ಬೆಳ್ಳುಳ್ಳಿ ಜಾಸ್ತಿ ತಿನ್ನಲ್ಲ, ಅದಕ್ಕೆ ನಾವು ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ. ಬೆಳ್ಳುಳ್ಳಿ ಹಾಕ್ಕೊಂಡೇ ಇದ್ರೂ ತುಂಬಾ ಚೆನ್ನಾಗಿರುತ್ತೆ. ಬೇಕಾದರೆ ಬೆಳ್ಳುಳ್ಳಿ ಹಾಕೋಬೋದು. ಹಾಗೆ ನಾವು ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಮಾಮೂಲಿ ಸಾಸಿವೆ, ಎಣ್ಣೆ, ಹಾಗೆ ಹಿಂಗೆ ಹಾಕ್ಕೊಂಡಿದ್ದೀವಿ. ನಮ್ಮ ಚಟ್ನಿ ಇವಾಗ ರೆಡಿಯಾಗಿದೆ. ಇವಾಗ ಅಕ್ಕಿ ರೊಟ್ಟಿ ಮಾಡೋದು ನೋಡೋಣ. ಇವಾಗ ನಾವು ಆ ಬೆಚ್ಚಗೆ ಕಾಯಿಸಿರುವಂಥ ನೀರಲ್ಲೇ ಹಿಟ್ಟನ್ನು ಕಲಿಸ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಇವಾಗ ಬಾಣಲೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಬಾಣಲೆಗೆ ಹೇಗೆ ತಟ್ಕೋಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಇವಾಗ ನಾವು ಒಂದು ಬಾಣಲೆಗೆ ಎಣ್ಣೆ ಹಚ್ಕೊಂಡು ಅದಕ್ಕೆ ಒಂದು ಉಂಡೆ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ರೊಟ್ಟಿ ಹಿಟ್ಟನ್ನು ನಾರ್ಮಲಾಗಿ ತಟ್ಕೊಳ್ಳೋದಷ್ಟೇ. ಈ ರೀತಿಯಲ್ಲಿ ತಟ್ಕೋಬೇಕು. ಇದರಿಂದ ಕ್ರಿಸ್ಪಿಯಾಗಿ ರೊಟ್ಟಿ ಬರುತ್ತೆ. ಇಲ್ಲಾಂದರೆ ನೀವು ಸಿಲಿಕಾನ್ ಶೀಟ್ ಮೇಲೂ ಮಾಡ್ಕೋಬೋದು. ಆದರೆ ಬಾಣಲೆ ರೊಟ್ಟಿಯಲ್ಲಿ ಮಾಡಿದ್ರೆ ತುಂಬಾ ಕ್ರಿಸ್ಪಿಯಾಗಿ ರೊಟ್ಟಿ ಚೆನ್ನಾಗಿ ಇರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು 2 ರಿಂದ 3 ಬಾಣಲೆ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ಈ ಥರ ಪೂರ್ತಿ ತಟ್ಕೋಬೇಕು. ಇನ್ನು ನೀವು ನಿಮ್ಮ ಮನೇಲಿ ಸೌತೆಕಾಯಿ ಅದೆಲ್ಲ ಇದ್ದರೆ ಆ ಥರ ತರಕಾರಿ ಕೂಡ ಹಾಕೋಬೋದು. ಟೊಮ್ಯಾಟೊ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಸೌತೆಕಾಯಿ ಇದ್ದರೆ ಹಾಕೋಬೋದು. ಒಬ್ಬೊಬ್ಬರು ಬೀಟ್ರೂಟ್ ತುಂಬ ಇಷ್ಟಪಡ್ತಾರೆ, ತಿಂತಾರೆ. ಬೀಟ್ರೂಟ್ ಇದ್ದರೆ ಕೂಡ ಹಾಕೋಬೋದು. ಪಿಂಕ್ ಕಲರ್ ಬರುತ್ತೆ ರೊಟ್ಟಿ ಅಷ್ಟೇ. ಇದು ಈ ತರಕಾರಿಗಳು ನಾರ್ಮಲಾಗಿ ಹಾಕ್ಕೊಳ್ಳೋದು. ಎಲ್ಲೋದ್ರೂ ಈ ಥರನೇ ಹಾಕ್ಕೊಳ್ಳೋದು. ಕ್ಯಾರೆಟು, ಈರುಳ್ಳಿ, ಮೆಣಸಿನ್ಕಾಯಿ,
ಅಷ್ಟೇ. ಕೊತ್ತಂಬರಿ ಸೊಪ್ಪು ಇಷ್ಟ ಇರೋರು ಹಾಕೋಬೋದು. ಇವಾಗ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಬಿಟ್ಟು ಹೀಗೆ ಮಧ್ಯದಲ್ಲಿ ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕಬೇಕು 1 ಸ್ಪೂನು. ಹಾಗೆ ಹೈ ಫ್ಲೇಮ್, ಮೀಡಿಯಮ್ ಟು ಹೈ ಫ್ಲೇಮ್ ಇರುತ್ತಲ್ವ, ಆ ಫ್ಲೇಮಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಡಬೇಕು. ಮುಚ್ಚಿಬಿಟ್ಟು ಒಂದು 5ರಿಂದ 6 ನಿಮಿಷ ಬಿಟ್ಟರೆ ನಮ್ಮ ರೊಟ್ಟಿ ರೆಡಿ ಆಗುತ್ತೆ. ನೋಡಿ, ನಮ್ಮ ರೊಟ್ಟಿ ರೆಡಿ ಆಗಿದೆ. ಅದನ್ನು ಫೋಲ್ಡ್ ಮಾಡೋಕ್ಕೆ ಮನಸ್ಸಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಾಗಿದೆ, ಅಷ್ಟು ಕ್ರಿಸ್ಪಿಯಾಗಿದೆ. ಇವಾಗ ಅಕ್ಕಿ ರೊಟ್ಟಿ ಜೊತೆ ಚಟ್ನಿ ಇಟ್ಕೊಂಡಿದ್ದೀವಿ. ಸರ್ವ್ ಮಾಡೋಣ. ಸರ್ವ್ ಮಾಡ್ಕೋಬೋದು ನೀವು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಮನೇಲಿ ಅಕ್ಕಿ ರೊಟ್ಟಿ ಹಾಗೆ ಕಡಲೆಬೇಳೆ ಚಟ್ನಿ ಮಾಡಿಕೊಂಡು ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಿಂಪಲ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಂಪಲಾಗಿ ಅಡುಗೆ ಮಾಡೋದು ಹೇಗೆ ಅಂತ ನಾವು ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.